ಹೇ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ನವರಾತ್ರಿ. ನಮ್ಮ ಮನೇಲಿ ಪ್ರತಿ ವರ್ಷ ಕೂಡ ನವರಾತ್ರಿ ತುಂಬ ಸ್ಪೆಷಲಾಗಿ ಆಚರಿಸ್ತೀವಿ. ಅದೇ ರೀತಿ ಈ ವರ್ಷವೂ ಕೂಡ ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ನಾವು ಶೈಲಪುತ್ರಿನ ಆರಾಧಿಸ್ತೀವಿ. ಶೈಲಪುತ್ರಿ ಯಾರಪ್ಪ ಅಂದರೆ ಶೈಲರಾಜ ಹಿಮವಂತನ ಮಗಳು. ಆ್ಯಂಡ್ ಅವಳು ಹೋದ ಜನ್ಮದಲ್ಲಿ ಸತಿಯಾಗಿ ಅಂದರೆ ದಕ್ಷ ಮಹಾರಾಜನ ಮಗಳಾಗಿ ಇರ್ತಾಳೆ. ಆ್ಯಂಡ್ ಶಂಕರನ್ನ ಕೂಡ ಮದುವೆ ಆಗಿರ್ತಾಳೆ. ಆದರೆ ಅವ್ರ ತಂದೆಗೆ ಇದು ಯಾವುದೂ ಇಷ್ಟ ಇರಲ್ಲ. ಅವ್ರ ತಂದೆ ಮಾತನ್ನು ಮೀರಿ ಅವಳು ಶಂಕರನ್ನ ಮದುವೆ ಆಗಿರೋದ್ರಿಂದ ಮಗಳು ಮತ್ತು ತಂದೆ ಮಧ್ಯೆ ಒಂದು ಮನಸ್ತಾಪ ಅನ್ನೋದಿರುತ್ತೆ. ಆ್ಯಂಡ್ ತುಂಬ ದಿನಗಳ ನಂತರ ದಕ್ಷ ಪ್ರಜಾಪತಿ ಒಂದು ಯಜ್ಞನ ಪಡಿಸಿರ್ತಾನೆ. ಆ್ಯಂಡ್ ಆ ಯಜ್ಞಕ್ಕೆ ಎಲ್ಲರೂ ಕರೆದಿರ್ತಾನೆ, ದೇವತೆಗಳನ್ನಿರ್ಬೋದು ಆ್ಯಂಡ್ ಅವ್ರ ಮಕ್ಕಳನ್ನ, ಸಂಬಂಧಿಕರನ್ನ, ಅಳಿಯಂದ್ರನ್ನ ಎಲ್ಲರೂ. ಆದರೆ ಸತಿ ಮತ್ತು ಶಂಕರನ್ನ ಮಾತ್ರ ಕರೆದಿರಲ್ಲ. ಈ ವಿಷಯ ಸತಿಗೆ ಗೊತ್ತಾಗಿದ್ದ ತಕ್ಷಣ ಶಿವನ ಹತ್ರ ಹೋಗಿ ತುಂಬ ಹಠ ಮಾಡ್ತಾಳೆ. ಶಿವ ಬೇಡ ಅಂದರೂ ಕೇಳಲ್ಲ, ನಾನು ಯಜ್ಞದಲ್ಲಿ ಪಾಲ್ಗೊಳ್ಬೇಕು ಅಂತ ಅಂದ್ಬಿಟ್ಟು ತುಂಬ ಖುಷಿಯಾಗಿ ಹೋಗ್ತಾಳೆ. ಬಟ್ ಅಲ್ಲಿ ತುಂಬಾ ಟೀಕೆಗೊಳಗಾಗ್ತಾಳೆ. ಅವಳ ಸ್ವಂತ ಸಹೋದರಿಯರು ಕೂಡ ತುಂಬ ಟೀಕೆ ಮಾಡ್ತಾರೆ. ಆದರೆ ಅವ್ರ ತಾಯಿ ಮಾತ್ರನೇ ಬಂದು ಮಗಳೇ ಅಂತ ಒಪ್ಕೊಳ್ತಾಳೆ. ಇನ್ನೇನು ಸಮಾಧಾನ ಆಗೋ ಟೈಮಲ್ಲಿ ಅವ್ರ ತಂದೆ ಬಂದು ತುಂಬಾ ಅವಮಾನ ಮಾಡಿಬಿಡ್ತಾರೆ ಸತಿ ಮತ್ತು ಶಂಕರಂಗೆ. ಇದನ್ನು ತಡಿಯೋಕ್ಕಾಗದೆ ನನ್ನ ಗಂಡ ಬೇಡ ಅಂದರು, ನಾನೇ ಹಠ ಮಾಡಿ ಬಂದೆ, ನನ್ನ ಗಂಡನಿಗೆ ಅವಮಾನ ಆಗೋಕ್ಕೆ ಕಾರಣನೇ ನಾನು ಅಂತ ತಿಳಿದು ಅದೇ ಹೋಮಕುಂಡಲಕ್ಕೆ ಬಿದ್ದು ಭಸ್ಮ ಆಗಿಬಿಡ್ತಾಳೆ. ಇದಾದ ನಂತರ ಹಿಮವಂತನ ಪುತ್ರಿಯಾಗಿ ಜನಸಿ ಮತ್ತೆ ಶಿವನ್ನ ಮದುವೆ ಆಗ್ತಾಳೆ. ಸೊ ಈ ಸಲುವಾಗಿ ನಾವು ನವರಾತ್ರಿ ಮೊದಲನೇ ದಿನ ಶೈಲಪುತ್ರಿಯನ್ನು ಆರಾಧಿಸ್ತೀವಿ.